ಬರ್ತೇರಿ. ಪೊಲೀಸ್ ಕ್ವಾರ್ಟರ್ಸ್ ಹುಬ್ಳಿ ಒಳಗೆ ಪೊಲೀಸ್ ಕ್ವಾರ್ಟರ್ಸ್ಲಿಂದ ಬಂದೇರಿ. ಓಕೆ, ಇಲ್ಲಿ ಗಾಡಿ ಕಲಿಸ್ತಾರಂತ ಯಾರು ಹೇಳಿದ್ರಿ ನಿಮ್ಗೆ? ಅವರೆಲ್ಲ ಹೇಳಿದ್ರು. ಸರ್ಚ್ ಮಾಡಲಿಲ್ಲೇನ್ರಿ ಆನ್ಲೈನ್? ಸಿಕ್ಕ ಬಿಡ್ತ. ಓಕೆ ರೀ. ಮೊದಲೇನಾದರೂ ಮನೆಯೊಳಗೆ ಟ್ರೈ ಮಾಡಿ ಬಂದಿದ್ರೆ? ಸೈಕಲ್ಲು ಹೊಡೆದಿಲ್ಲ ನೀವು? ಗಾಡಿ ಅಂದ್ರೆ ತುಂಬ ಭಯ ಇತ್ತು ನಿಮಗೆ. ಏನು ಪ್ರಾಕ್ಟೀಸ್ ಮಾಡಲಾರ್ದೆ ಬಂದಿದ್ರಿ? ಇಲ್ಲಿ ಬಂದಿಂದನೇ ನೀವು ಏನು ಜೀರೋಲಿಂದ ಕಲ್ತ್ರಿ ಎಲ್ಲ, ಹೌದಾ? ಕಲಿಯುವಾಗ ನಿಮ್ಗೆ ಇಲ್ಲಿ ಏನು ಅನಿಸ್ತಿತ್ತು? ಬರೀ ಬೀಳ್ತೀನಿ ಒಂದು ಸ್ವಲ್ಪ ಈಗ ಹೆದರಿಕೆ ಇಲ್ದಂಗೆ ಗಾಡಿನ ನೀವು ಪ್ರಾಕ್ಟೀಸ್ ಮಾಡಾರ್ರಿ. ಈಗ ಸಾಧಾರಣ ನನ್ನ ಪ್ರಕಾರ ಎಷ್ಟು ಒಂದು 7-8 ಕ್ಲಾಸ್ ಆಗಿರ್ಬೋದು ರೀ? ಹಾಂ, ಒಂದು 7-8 ಕ್ಲಾಸ್ ಆಗಿ 1 ವೀಕ್ ಆಗ್ಯದ. ಇವಾಗ ಏನು ಅನಿಸ್ಲಿಕ್ಕತ್ತದ ನಿಮ್ಗೆ ಹೇಳಿ? ಕಾನ್ಫಿಡೆನ್ಸ್ ಬಂದ್ಬಿಟ್ಟದ ಈಗ. ಕಾಲ್ ಮೇಲೆ ಬರಲಿಲ್ಲ ಅಂದ್ರೂ ಅಡ್ಡಿಲ್ಲ, ಗಾಡಿ ತಗೊಂಡು ಅಡ್ಡಾಡಿ ಬರ್ಬೇಕು. ಅದೇ ಗಾಡಿ ಮೂವ್ ಮಾಡೋದು, ಕುತ್ಕೊಳ್ಳೋದು, ಬಂದ್ ಮಾಡೋದು, ಚಾಲೂ ಮಾಡೋದು, ಕಂಟ್ರೋಲ್ ಮಾಡೋದು ಎಲ್ಲ ಕೆಲಸ ಕಲ್ತ್ಬಿಟ್ಟಿರಿ. ಈಗ ಏನಂದ್ರೆ ನಿಮ್ದು ಬ್ಯಾಲೆನ್ಸ್ ಚೆನ್ನಾಗಿ ಬಂದು ನೀವು ಮೇಲೆ ಇಟ್ಕೊಂಡೊಂದ ಹೋಗ್ಬೇಕು ಅಲ್ವಾ? ಅಂದ್ರೆ ಈಗ ತುಂಬ ಖುಷಿ ಒಳಗದ್ರಿ ನೀವು. ಈಗ ಸಾಧಾರಣ ನೀವು ಇನ್ನು ಓಕೆ ರೀ, ಸಾಧಾರಣ ಇನ್ನು ಎಷ್ಟು ದಿನದಾಗ ನಿಮ್ಗೆ ಬರ್ತದ ಅನ್ಸದ? ಪಕ್ಕ ಗಾಡಿ ಬರ್ತದ. ನೆಕ್ಸ್ಟ್ ಹೇಳ್ರಿ, ಇಂಥ ಬಿಸಿ ರೋಡ್ ಒಳಗೂ ನೀವು ಗಾಡಿ ಕಲಿತಾ ಇದ್ರಲ್ಲ, ಏನ್ ಅನಿಸ್ತದ ನಿಮ್ಗೆ? ಯಾಕಂದ್ರೆ ಗಾಡಿ ಬಂದ ನಾವ್ ಹೆಂಗ್ ಮಾಡ್ಬೇಕು, ಜನ ಬಂದ ಹೆಂಗ್ ನಿಂದಿರ್ಬೇಕು, ಹೊಳ್ಳಿ ಹಂಪ್ಸ್ ಅದಾವ್ರಿ, ಹಂಪ್ಸ್ ಹೆಂಗ್ ದಾಟಬೇಕು ಎಲ್ಲ ಹೇಳ್ಕೊಡ್ತಾರೆ. ಗ್ರೌಂಡ್ ಒಳಗೆ ಬಿಟ್ಟು ನಿಂದ್ರೆ ಕಂಟ್ರೋಲ್ ಲೆಸ್ ರೀ, ನೀವು ಯಾಕಡೆ ಬೇಕು ಆ ಕಡೆ ಹೋಗ್ಬಿಡ್ತೀರಿ. ಹಂಗೆ ಹೋಗ್ಬಾರ್ದು ನೀವು ನನ್ನ ಕೈ ಒಳಗೆ ಇರ್ಬೇಕಂತ ಈ ರೋಡ್ ಒಳಗೆ ಕಲಿಸ್ಲಿಕ್ಕತ್ತೀನಿ. ಹೊಳ್ಳಿ ನಮಗೆ ಕಾನ್ಸಂಟ್ರೇಷನ್ ಇರುತ್ತೆ, ಯಾಕಂದ್ರೆ ನಮ್ಮ ಮುಂದೆ ಗಾಡಿ ಬರ್ತಿತ್ತಲ್ರಿ, ನಾವು ಕರೆಕ್ಟಾಗಿ ಹೊಡಿಬೇಕು ಅಂತ ಅನಿಸ್ತೈತಿ. ಭಯಾನೂ ಇರ್ತೈತಿ, ಎತ್ತಬೇಕಂತ ತಿರ್ಗಿಸಂಗಿಲ್ಲ. ಹೀಗಾಗಿ ರೋಡ್ನ ಕಲ್ಸೋದಂತರ ಹಂಪ್ ಇರ್ತಾವು, ಜನ ಬರ್ತಿರ್ತಾರ, ಯಾವಾಗ ಸ್ಲೋ ಮಾಡ್ಬೇಕು, ಯಾವಾಗ ಜಾಸ್ತಿ ತಗೋಬೇಕು, ಎಕ್ಸಿಲೇಟರ್ ಹೆಂಗ್ ಕೊಡ್ಬೇಕು ಅನ್ನೋದೆಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಓಕೆ ರೀ, ಆ ಗೋಲ್ಡನ್ ಡೇ ಸಲುವಾಗಿ ವೇಟ್ ಮಾಡೋಣ. 1-2 ದಿನದಾಗ ಈಗ ಬಂದ್ಬಿಡುತ್ತೆ. ನನ್ನ ಪ್ರಕಾರ ನೀವು ಸ್ಪೀಡ್ ಮಾಡಿದ್ರಿ ಅಂದ್ರೆ ಸಾಕು, ಇವತ್ತೇ ಬಂದ್ಬಿಡುತ್ತೆ ಗಾಡಿ. ಆಲ್ ದ ಬೆಸ್ಟ್ ರೀ ಮೇಡಮ್.